ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂಡ್ ಯಾವ ರೀತಿ ನೋಟ್ಸ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಚೆಕ್ ಮಾಡಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ಪೇಪರ್ ಕಟ್ಟಿಂಗ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಚೂಡಿದಾರ್ ಟಾಪ್ ನ ಮೆಜರ್ಮೆಂಟ್ ಮಾಡಿ ಕಟ್ ಮಾಡೋದು ಅಂತ. ಸೊ ಇವತ್ತು ನಾನು 36 ಸೈಜ್ಗೆ ನಾನು ಡ್ರೆಸ್ ನ ಕಟ್ ಮಾಡ್ತಾ ಇದ್ದೀನಿ, ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನಿಲ್ಲಿ 2 ಪೇಪರ್ನ ಇಟ್ಕೊಂಡಿದ್ದೀನಿ 1 by 1. ಏನಕ್ಕೆ ಅಂದ್ರೆ ಪೇಪರ್ ಲೆಂತ್ ಸಾಲೋದಿಲ್ಲ. ಸೊ ಲೆಂತ್ ಸಾಲೋದಿಲ್ಲ ಅಂತ ನಾನು ನಿಮ್ಗೆ ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನಾನು ಇನ್ನೊಂದು ಎಕ್ಸ್ಟ್ರಾ ಪೇಪರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ನಮ್ಮ ಡ್ರೆಸ್ ಕಟ್ ಮಾಡ್ಬೇಕಂದ್ರೆ ನಮಗೆ ಎಷ್ಟು ಕ್ಲಾತ್ ಬೇಕು, ಸೊ ಎಷ್ಟು ಮೀಟರ್ ಬಟ್ಟೆ ಬೇಕು. ನಮಗೆ ಡ್ರೆಸ್ ಕಟ್ ಮಾಡೋದಕ್ಕೆ, ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ 2 ಮೀಟರ್ ಕ್ಲಾತ್ ಸಾಕು. ಸೊ ನಾವು ಯಾವ ರೀತಿ ಫಸ್ಟು ಬಟ್ಟೆನ ಫೋಲ್ಡ್ ಮಾಡಬೇಕು ನೋಡಿ, ಇದು ಈ ರೀತಿ ಇದೆ ಕ್ಲಾತ್, ಫುಲ್ ಕ್ಲಾತ್. ಸೊ ನಾವು ಬಟ್ಟೆನ ಮಾರ್ಕ್ ಮಾಡುವಾಗ ಈ ರೀತಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಫ್ರಂಟ್ ಸೈಡ್, ಬ್ಯಾಕ್ ಸೈಡಿಗೂ ಸೇಮು ಇದೇ ರೀತಿ ಫೋಲ್ಡಿಂಗ್ ಮಾಡಬೇಕು. ಸೊ ನಾನು ಇವಾಗ ಫ್ರಂಟ್ ಸೈಡ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಇದು ಟೇಪ್ನ ಇಂಚ್ ಸೈಡ್ ಆಗಿರುತ್ತೆ, ಇದು ಸೆಂಟಿಮೀಟರ್ ಸೈಡ್ ಆಗಿರುತ್ತೆ. ಸೊ ಇಂಚ್ ಸೈಡ್ ಅಲ್ಲಿ ನಾವು ಲೆಂತ್ ನಾನು ತಗೋತಾ ಇದ್ದೀನಿ 32 ಇಂಚಸ್ ಲೆಂತ್ ತಗೋತಾ ಇದ್ದೀನಿ. ಸೊ ಡಿಪೆಂಡ್ಸ್ ನಿಮಗೆ ಎಷ್ಟು ಇಂಚಸ್ ಬೇಕು ಅಷ್ಟು ನೀವು, ಎಷ್ಟು ಲಾಂಗ್ ಬೇಕು ಅಷ್ಟು ನೀವು ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ 32 ಇಂಚಸ್ ತಗೋತಾ ಇದ್ದೀನಿ ಟೋಟಲ್ ಲೆಂತ್. ಶೋಲ್ಡರ್ ಅಂದ್ರೆ ಭುಜ ನಾನು 7 ತಗೋತಾ ಇದ್ದೀನಿ, ಭುಜ 7 ತಗೋತಾ ಇದ್ದೀನಿ. ನೆಕ್ ಬ್ರಾಡ್ ಅಂದ್ರೆ ಇದು ಕುತ್ತಿಗೆ ಅಗಲ. ಸೊ ನಾವು ನೆಕ್ ಇನ್ಸರ್ಟ್ ಮಾಡ್ಬೇಕಲ್ವಾ, ಸೊ ಅದಕ್ಕೆ ನೆಕ್ ಬ್ರಾಡು 2.5 2.5 ತಗೋತಾ ಇದ್ದೀನಿ. ಸೊ ನೆಕ್ ಡೀಪು ಫ್ರಂಟಿಗೆ ನಾನು 6 ತಗೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಗೆ ಜಾಸ್ತಿ ಡೀಪ್ ಬೇಕಂದ್ರೆ ಡೀಪ್ ತಗೋಬಹುದು, ನಮ್ಗೆ ಡೀಪ್ ಜಾಸ್ತಿ ಬೇಡ ಅಂತ ಹೇಳಿದ್ರೆ 6 ತಗೋಬಹುದು. ಡಿಪೆಂಡ್ಸ್ ಆನ್ ಯು, ನಿಮ್ಗೆ ಎಷ್ಟು ಬೇಕು ಅಂತ ಅಷ್ಟು ತಗೋಬಹುದು. ನಾನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಏನ್ ಮಾರ್ಕ್ ಮಾಡಿದ್ದೆ ಅದನ್ನ. ಇದು ನೆಕ್, ಆರ್ಮ್ ಹೋಲ್, ಕಂಕುಳು ಉದ್ದ 7 ತಗೋತಾ ಇದ್ದೀನಿ. ನಾನು ಶೋಲ್ಡರ್ ಎಷ್ಟು ತಗೊಂಡೆ ಅಷ್ಟೇ ಇಲ್ಲಿ ಕಂಕುಳುನು ತಗೋತಾ ಇದ್ದೀನಿ 7. ಸೊ ನಾನು ಹಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಶೋಲ್ಡರ್ ಎಷ್ಟು ತಗೊಂಡಿದ್ವಿ, 7 ತಗೊಂಡಿದ್ವಿ. ಸೊ ಇಲ್ಲಿಂದ ಇಲ್ಲಿ ಮೆಜರ್ಮೆಂಟ್ ಮಾಡಿದಾಗ 7 ಬರಬೇಕು. ಸೊ ಒಂದೊಂದ್ಸಲ ಈ ರೀತಿ ಮಾಡಿರ್ತಾರೆ 7:30 ಬರುತ್ತೆ, ಆವಾಗ ನೋಡಿ ಡೊಂಕ ಆಗತ್ತೆ ಲೈನ್. ಸೊ ನಾವು ಡ್ರೆಸ್ಸು ಕರೆಕ್ಟ್ ಆಗಿ ಶೇಪ್ ಅಲ್ಲಿ ಬರೋದಿಲ್ಲ. ಸೊ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದಾಗ್ಲೂ 7 ಇರಬೇಕು. ಇದನ್ನ ಈ ರೀತಿ ಅಟ್ಯಾಚ್ ಮಾಡಿ, ಈ ಪಾರ್ಟ್ ಕಂಪ್ಲೀಟ್ ಆಗಿದೆ ಇವಾಗ. ಸೊ ಇವಾಗ ಚೆಸ್ಟ್ 9.5 ತಗೋತಾ ಇದ್ದೀನಿ. 9.5 ಪ್ಲಸ್ 1.5 1.5 ಎಕ್ಸ್ಟ್ರಾ ಫಾರ್ ಸ್ಟಿಚಿಂಗಿಗೆ 1.5 ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಸೊ ಇದನ್ನ ಅಟ್ಯಾಚ್ ಮಾಡಬೇಕು. ಸೊಂಟದ ಸುತ್ತಳತೆ, ಸೊಂಟ ಎಲ್ಲಿ ಬರಬೇಕು, ಶೇಪ್ ಬರಬೇಕು ಮುಖ್ಯವಾಗಿ. ಸೊ ಶೇಪ್ ಇಲ್ಲಿ ಬರೋದಕ್ಕೆ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡಬೇಕು. ಸೊ ಶೇಪ್ ಬರೋದಕ್ಕೆ ನನಗೆ ಲೆಂತ್ 11.5 ತಗೋತಾ ಇದ್ದೀನಿ. 11.5 ತಗೋತಾ ಇದ್ದೀನಿ. ಎಲ್ಲಿಂದ, ಮೇಲ್ಗಡೆ ಭುಜದಿಂದ 11.5, ಮಿಡಲ್ಗೆ ಒಂದು ಸಣ್ಣ ಡಾಟ್ ಇಟ್ಕೊಳ್ಳಿ. ಸೊ ಇದು ಸೊಂಟ ಆಯ್ತು. ಸೊ ಇವಾಗ ಹಿಪ್ ರೌಂಡ್ಗೆ 19 ತಗೋತಾ ಇದ್ದೀನಿ. ಸೊ ನಮ್ಗೆ ಸೈಡ್ ಟಾಪು
ಕಟ್ ಇರುತ್ತಲ್ವಾ, ಇಲ್ಲಿ ಓಪನ್ ಇರುತ್ತೆ ಅಲ್ವಾ, ಇಲ್ಲಿ ಸ್ಟಿಚ್ ಆಗ್ಬಿಟ್ಟು ಓಪನ್ ಇರುತ್ತಲ್ಲ, ಇದು ಆ ಸೈಡ್ ಹಿಪ್ ರೌಂಡ್. ಸೊ ಹಿಪ್ ರೌಂಡ್ 19 ತಗೋತಾ ಇದೀನಿ. ಸೊಂಟಕ್ಕೆ ಇಲ್ಲಿ 9.5 ತಗೊಂಡಿದ್ವಿ, ಇಲ್ಲಿ 8.5 1 ಇಂಚನ್ನ ಕಟ್ ಮಾಡ್ತಾ ಇದೀನಿ. ಯಾಕೆ ಅಂದ್ರೆ ಯೂಶಲಿ ಸೊಂಟದ ಭಾಗ ಎಲ್ಲರಿಗೂ ಸಣ್ಣ ಇರುತ್ತೆ. ಕೆಲವ್ರಿಗೆ ಸೊಂಟದ ಪಾರ್ಟ್ ಕೂಡ ಸೇಮ್ ಚೆಸ್ಟ್ ಏನ್ ಭಾಗ ಇದೆ ಅಷ್ಟೇ ಸ್ಟ್ರೈಟ್ ಆಗಿ ಅದೇ ಭಾಗದಷ್ಟು ಸೊಂಟ ಕೂಡ ಅಗಲ ಇರುತ್ತೆ. ಸೊ ಅವಾಗ ನೀವು ಚೆಸ್ಟ್ ಎಷ್ಟು ತಗೊಂಡಿರ್ತೀರ ಇದನ್ನು ಅಷ್ಟೇ ತಗೋಬೇಕು. ಇಲ್ಲ ಅಂದ್ರೆ ಸೊಂಟ ಕಡಿಮೆ ಇದ್ರೆ ಸೊ 1 ಇಂಚು ಕಡಿಮೆ ಮಾಡ್ಬೇಕು. ಸೊ ಯೂಶಲಿ ಎಲ್ಲರಿಗೂ ಕಡಿಮೆ ಇರುತ್ತೆ, ಚೆಸ್ಟ್ ಜಾಸ್ತಿ ಇರುತ್ತೆ, ಸೊಂಟ ಕಡಿಮೆ ಇರುತ್ತೆ. ಸೊ ನಾನು 1 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. 8.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಪ್ಲಸ್ 1.5 ಪ್ಲಸ್ 1.5 ಸ್ಟಿಚಿಂಗ್ ಮಾರ್ಕ್. ಸೊ ಇವಾಗ ಹಿಪ್ ರೌಂಡ್ಗೆ ಚೆಸ್ಟ್ ನಾವೇನ್ ತಗೊಂಡಿದ್ವಿ ಅಷ್ಟೇ ತಗೋಬೇಕು. ಹಿಪ್ ರೌಂಡಿಗೆ ಚೆಸ್ಟ್ ಏನ್ ತಗೊಂಡಿದ್ವಿ ಅಷ್ಟೇ ತಗೋಬೇಕು. ಹಿಪ್ ಸೈಡ್ ಕೂಡ ಕೆಲವ್ರಿಗೆ ತುಂಬಾ ದಪ್ಪ ಇರುತ್ತೆ. ಸೊ ನಿಮ್ಮ ಡ್ರೆಸ್ ಮೆಜರ್ಮೆಂಟ್ ನ ಚೆಕ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸೊ 930 ಪ್ಲಸ್ 130 ಪ್ಲಸ್ 130ನ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಬಾಟಮ್ ಅಲ್ಲಿ 10 ತಗೋತಾ ಇದ್ದೀನಿ. ನಾವು ಏನ್ ಟಾಪ್ ಕೆಳಗಡೆ ಭಾಗ ಇರುತ್ತೆ ಅಲ್ವಾ, ಕೆಳಗಡೆ ಎಷ್ಟು ಅಗಲ ಬೇಕು ಅಂತ. ಸೊ ಬಾಟಮ್ ವಿಡ್ತ್ 10 ತಗೋತಾ ಇದ್ದೀನಿ. 10 ಪ್ಲಸ್ 1 ತಗೋತಾ ಇದ್ದೀನಿ. 10 ಪ್ಲಸ್ 130 ತಗೋತಾ ಇದ್ದೀನಿ. ಸೊ ಇಲ್ಲಿ ಫೋಲ್ಡಿಂಗ್ ಬರುತ್ತೆ, ಫೋಲ್ಡಿಂಗ್ ಬಂದು ಪಟ್ಟಿ ಬರುತ್ತೆ. ಸೊ ಅದಕ್ಕೆ ನಾನು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ 10 ಪ್ಲಸ್ 1.5. ಸೊ ಇವಾಗ ಏನ್ ಇಲ್ಲಿ ಡಾಟ್ಸ್ ಹಾಕಿದೆ ಆ ಡಾಟ್ಸ್ ನ ಅಟ್ಯಾಚ್ ಮಾಡಬೇಕು. ಸೊ ಚೆಸ್ಟ್ ವೇಸ್ಟ್, ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಇವಾಗ ವೇಸ್ಟ್ ಹಿಪ್ ರೌಂಡ್ ಮತ್ತೆ ಸೊಂಟದ ಸುತ್ತಳತೆ ಎರಡನ್ನೂ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬಾಟಮ್ ರೌಂಡ್ ಅಟ್ಯಾಚ್ ಮಾಡ್ಕೋಬೇಕು. ಇಂಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅವಾಗ ಮಾರ್ಕ್ ಮಾಡಿದ್ದು ಗೊತ್ತಾಗುತ್ತೆ, ಎಲ್ಲಿಗೆ ಮಾರ್ಕ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾನು ಫ್ರಂಟ್ ಸೈಡ್ ಕಟ್ ಮಾಡ್ತಿರೋದಲ್ವಾ, ಸೊ ಇಲ್ಲಿ ಫ್ರಂಟ್ಗೂ ಬ್ಯಾಕ್ಗೆ ಏನ್ ಡಿಫ್ರೆನ್ಸ್ ಬರುತ್ತೆ ಅಂದ್ರೆ ಆರ್ಮ್ ಹೋಲ್ ಶೇಪ್. ಸೊ ಆರ್ಮ್ ಹೋಲ್ ಶೇಪ್ ಫ್ರಂಟ್ಗೆ 0.75 ಸಾಕು. ಸೊ ಇಲ್ಲಿ ನೋಡಿ, ಇಲ್ಲಿ 0.75 ಹಾಕೊಂಡಿದ್ದೀನಿ. ಸೊ 0.75 ಅಂತ ಹೇಳಿದ್ರೆ 1 ಬಿಟ್ಟು ಪಕ್ಕದಲ್ಲಿ ಏನ್ ಲೈನ್ ಇರುತ್ತೆ ಅದು 75 ಬರುತ್ತೆ. 0.75. ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಶೇಪ್ ಕೊಡ್ಬೇಕು. ನೀವು ಫಸ್ಟ್ ಕ್ಲಾತ್ ಅಲ್ಲಿ ಕಟ್ ಮಾಡೋದಕ್ಕಿಂತ ಮುಂಚೆ ಪೇಪರ್ ಕಟ್ಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ. ನಾವೇನ್ ಶೇಪ್ ಕೊಡ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಡ್ರೆಸ್ ನೀಟಾಗಿ ಬರೋದಕ್ಕೆ. ಸೊ ಇವಾಗ ಫ್ರಂಟ್ ಸೈಡ್ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕಾದ್ರೂ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಇಲ್ಲಿ ರೌಂಡ್ ನೆಕ್ ಹಾಕ್ತೀನಿ. ಸೊ ಶೇಪ್ಗೆ 1 ಇಂಚ್ ಕೊಟ್ಟಿದ್ದೀನಿ. ಸೊ ನೀವು ಫಸ್ಟ್ ಶೇಪ್ ಕೊಡ್ಬೇಕಾದ್ರೆ ನೀಟಾಗಿ ಒಂದೇ ಸಲ ಹಿಂಗ್ ಕೊಟ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಡಾಟ್ ಆಗಿಟ್ಟು ಪ್ರಾಕ್ಟೀಸ್ ಮಾಡಿ. ಡಾಟ್ ಆಗಿಟ್ಟು ಪ್ರಾಕ್ಟೀಸ್ ಮಾಡಿ. ಕರೆಕ್ಟ್ ಅಂತ ಅನ್ಸಿದ್ರೆ ರೌಂಡ್ ನೆಕ್ ನ ಕೊಡಿ. ಈ ರೀತಿ ರೌಂಡ್ ಶೇಪ್ ನ ಕಟ್ ಮಾಡ್ಕೊಳ್ಳಿ. ಇಷ್ಟೇನೆ ಸಿಂಪಲ್ ಆಗಿ ಡ್ರೆಸ್ ನ ಮಾರ್ಕ್ ಮಾಡೋದು ಇಷ್ಟೇ, ತುಂಬಾನೇ ಸಿಂಪಲ್. ಈಗ ಇದನ್ನ ನಾನು ಏನ್ ಫೋಲ್ಡಿಂಗ್ ತೋರಿಸಿದೀನಿ, ಏನ್ ಮಾರ್ಕ್ ಮಾಡಿದೀನಿ, ಇದನ್ನ ನೀವು ರೆಡಿ ಡ್ರೆಸ್ ಅಂತ ಅನ್ಕೊಳ್ಳಿ, ನಿಮ್ಮ ಡ್ರೆಸ್ ಪೀಸ್ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು 32 ಇಂಚಸ್ ತಗೊಂಡಿದ್ದೀನಿ ಲೆಂತ್. ಲೈನಿಂಗ್ ಕಟ್ ಮಾಡುವಾಗ ನೀವೇನ್ 32 ಇಂಚಸ್ ಕಟ್ ಮಾಡ್ಕೊಂಡಿದ್ದೀರಲ್ವಾ, 30 ಇಂಚಸ್ ಕಟ್ ಮಾಡ್ಕೋಬೇಕು. 30 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ನಮ್ಮ ಡ್ರೆಸ್ಗಿಂತ ಲೈನಿಂಗು 2 ಇಂಚಸ್ ಚಿಕ್ಕದಾಗಿರ್ಬೇಕು. ಸೊ ಆವಾಗ ಲೈನಿಂಗ್ ಕಾಣಿಸೋದಿಲ್ಲ, ನಮ್ಮ ಡ್ರೆಸ್ ಏನಿದೆ ಅದು ನೀಟಾಗಿ ಕಾಣಿಸುತ್ತೆ. ಇವಾಗ ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು.
ಈ ಕಟ್ ಮಾಡುವಾಗ ಇದು ಶಾರ್ಪ್ ಮಾಡಬಾರ್ದು, ಸ್ವಲ್ಪ ಸ್ಲೈಡ್ ಆಗಿ ಈ ರೀತಿ ಕಟ್ ಮಾಡಬೇಕು. ಸ್ಲೈಡ್ ಆಗಿ ಶೇಪ್ ಬರೋ ತರ ಕಟ್ ಮಾಡಬೇಕು, ಶಾರ್ಪ್ ಆಗಿ ಕಟ್ ಮಾಡ್ಕೋಬೇಡಿ. ಸೊ ಓಪನ್ ಮಾಡಿದಾಗ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಇರುತ್ತೆ. ಈ ತರ ಇರುತ್ತೆ. ಸೊ ಇದು ಫ್ರಂಟ್ ಸೈಡ್ ನಾನು ಕಟ್ ಮಾಡಿದೀನಿ. ಬ್ಯಾಕ್ ಸೈಡ್ ಕೂಡ ಸೇಮು. ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಾನು ಆವಾಗ್ಲೇ ಹೇಳ್ದಂಗೆ ಬ್ಯಾಕ್ ಸೈಡಿಗೆ ಆರ್ಮ್ ಹೋಲ್ ಶೇಪ್ ಮಾತ್ರ ಚೇಂಜ್ ಆಗುತ್ತೆ. ಆರ್ಮ್ ಹೋಲ್ ಇಲ್ಲಿ 0.75 ತಗೊಂಡಿದ್ದೆ, ಬ್ಯಾಕ್ ಸೈಡ್ಗೆ 1.5 ತಗೋಬೇಕು. ಅಂದ್ರೆ 1.5 ಇಂಚಷ್ಟು ಬ್ಯಾಕ್ ಸೈಡ್ಗೆ ತಗೋಬೇಕು. ಅಂಡ್ ನೆಕ್ ಡೀಪ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ನಿಮ್ಗೆ ಬ್ಯಾಕ್ ಸೈಡ್ ಯೂಶಲಿ 5 ಆರ್ 4 ಇಟ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಬ್ಯಾಕ್ ಸೈಡ್ ಡೀಪ್ ಬೇಕಂತ ಅಂದ್ರೆ ನೀವು 7, 8 ಆ ರೀತಿ ಡೀಪ್ ಮಾಡ್ಕೊಂಡು ನೀವು ಟ್ಯಾಗ್ ತರ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಸೊ ಡಿಪೆಂಡ್ಸ್ ಆನ್ ಯು, ನಿಮ್ಗೆ ಎಷ್ಟು ಈ ಟಾಪ್ ಲೆಂತ್ ಅಷ್ಟೇ. ನಿಮ್ಗೆ ಲಾಂಗ್ ಬೇಕಂದ್ರೆ ಲಾಂಗ್ ಹಾಕೋಬಹುದು, ಶಾರ್ಟ್ ಬೇಕಂದ್ರೆ ಶಾರ್ಟ್ ಮಾಡ್ಕೋಬಹುದು. ಸೊ ನೆಕ್ ಡೀಪ್ ಅಷ್ಟೇನೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಸೊ ಈ ರೀತಿ ಡ್ರೆಸ್ ನ ಸಿಂಪಲ್ ಆಗಿ ಕಟ್ ಮಾಡೋದು. ಸೊ ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ಶೇಪ್ ಮಾತ್ರ ಚೇಂಜ್ ಮಾಡಿ ಅಂಡ್ ಇಲ್ಲಿ ಲೆಂತ್ ಕೂಡ ಚೇಂಜ್ ಮಾಡಿ. ಬ್ಯಾಕ್ ಸೈಡ್ಗೆ 4 ತಗೊಳ್ಳಿ. ಸೊ ಈ ರೀತಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಬರುತ್ತೆ. ಫಸ್ಟ್ ರೌಂಡ್ ನೆಕ್ಗೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಡಿಸೈನ್ಸ್ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ಕ್ಲಾತ್ ನ ಯಾವ್ದಾದ್ರು ವೇಸ್ಟ್ ಸ್ಯಾರಿ ಏನಾದ್ರು ಇರುತ್ತಲ್ಲ, ಸೊ ಅದಕ್ಕೆ ಲೈನಿಂಗ್ ನ ಕೊಟ್ಟು ಡ್ರೆಸ್ ನ ಸ್ಟಿಚ್ ಮಾಡಿ ನೋಡಿ. ಹಂಗೆ ಪೇಪರ್ ಕಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕ್ಲಾತ್ ಕಟಿಂಗ್ ಗೆ ಬನ್ನಿ. ಸುಮ್ನೆ ಇಲ್ಲ ಅಂದ್ರೆ ಕ್ಲಾತ್ ಎಲ್ಲ ವೇಸ್ಟ್ ಆಗುತ್ತೆ. ಫಸ್ಟ್ ಪೇಪರ್ ಅಲ್ಲಿ ಪರ್ಫೆಕ್ಟ್ ಆಗಿ, ಆಮೇಲೆ ಕ್ಲಾತ್ ಅಲ್ಲಿ ಕಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೈನಿಂಗ್ ನ ಇಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಕ್ಲಾತ್ ನ ಇಟ್ಟು ಕೂಡ ನಾನು ಮೆಷರ್ಮೆಂಟ್ ಮಾಡಿ ಸೇಮ್ ಇದೇ ರೀತಿ ಕಟ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.